ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಪರಭಾಷಿಕರಿಂದ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ಹೆಚ್ಚಾಗಿದ್ದು, ಇದನ್ನು ಸರ್ಕಾರ ತಕ್ಷಣ ನಿಯಂತ್ರಣಕ್ಕೆ ತರಬೇಕು ಎಂದು ಕನ್ನಡ ಪರ ಹೋರಾಟಗಾರರಾದ ಗಿರೀಶ್ ಗೌಡ್ರು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಪರಭಾಷಿಕರ ಹಾವಳಿ ಹೆಚ್ಚಾಗಿದ್ದು, ಅಕ್ರಮ ಚಟುವಟಿಕೆಗಳು ಹಾಗೂ ಡ್ರಗ್ ಮಾಫಿಯಾಗಳಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಈ ಬಗ್ಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಬೆಂಗಳೂರಿನಲ್ಲಿ ರ್ಯಾಪಿಡೋ ಸಾರಿಗೆ ವ್ಯವಸ್ಥೆಯ ಮೂಲಕ ಡ್ರಗ್ಸ್ ಸರಬರಾಜು ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಇದರಲ್ಲಿ ಪರಭಾಷಿಕರ ಪಾಲು ಹೆಚ್ಚಾಗಿದೆ ಎಂದು ಗಿರೀಶ್ ಗೌಡ್ರು ಆರೋಪಿಸಿದರು. ಈ ಕುರಿತು ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಬೆಂಗಳೂರಿಗರಿಗೆ, ಕನ್ನಡಿಗರಿಗೆ ಪರಭಾಷಿಕರಿಂದ ದೌರ್ಜನ್ಯ, ದಾಳಿ ಮತ್ತು ಅವರ ಜೀವನವನ್ನು ಕಸ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದರಲ್ಲಿ ಬೇರೆ ಮಾತಿಲ್ಲ. ಈವೆಂಟ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೇನಾಗುತ್ತೆ ಈವೆಂಟ್ ಅಂತಂದರೆ ಈ ಡ್ರಗ್ಸು, ಗಾಂಜಾ, ಏನೇನು ಬೇರೆ ಬೇರೆ ಇದಾವಲ್ಲ ಮಾದಕ ವಸ್ತುಗಳು ಎಲ್ಲ ಅಲ್ಲಿ ಸಿಗ್ತಾ ಇದೆ ಅಂತೇಳಿ ನನಗೊಂದು ಮಾಹಿತಿ ಇದೆ. ಕನ್ನಡಿಗರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದ್ದಾರೆ. ನೆನ್ನೆನೂ ಸಹ ನಡೆದಿದೆ. ಇದು ರ್ಯಾಪಿಡೋದಲ್ಲಿ ಮಾದಕ ವಸ್ತುಗಳನ್ನ ಸಾಗಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾರೆ. ಯಾವುದೋ ಒಬ್ಬ ಹುಡುಗ ವಿದ್ಯಾರ್ಥಿ ಅವನಿಗೆ ಪಾಪ ಗೊತ್ತಾಯಿತು, ಅವನು ಪೊಲೀಸ್ ಇಲಾಖೆಯವ್ರಿಗೆ ಕೊಟ್ಟ ವಿಚಾರ. ಅಲ್ಲೂ ಸಹ ಪೊಲೀಸ್ ಇಲಾಖೆಯವರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಒಂದು ಗುಮಾನಿ ಇದೆ. ಇಲ್ಲ ಅಂತಾರೆ ಇದು ಬೆಂಗಳೂರು ನಗರ, ಉದ್ಯಾನ ನಗರ ಹೋಗಿ ಕ್ರೈಮ್ ನಗರಗಳಾಗ್ಬಿಡುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದು ಮೊದಲನೇ ಹೆಜ್ಜೆ, ಮೊದಲನೇ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ರಾಜ್ಯಪಾಲರೇ ಮಾಡಿದ್ದಾರೆ. ರಾಜ್ಯಪಾಲರೇ ಅವರ ರಾಜ್ಯದ ಸಂಸ್ಕೃತಿಯನ್ನು ರಾಜಭವನದೊಳಗಡೆ ಮಾಡಿರ್ತಕ್ಕಂಥ ಉದಾಹರಣೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಪೊಲೀಸರು ಗಟ್ಟಿಯಾಗಿ ನಿಲ್ಲಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಇದೆಲ್ಲ ಸುಭಿಕ್ಷವಾಗಿ ತಡೆಯೋದಕ್ಕೆ ಸಾಧ್ಯ. ಬೆಂಗಳೂರಿಗರಿಗೆ, ಕನ್ನಡಿಗರಿಗೆ ಪರಭಾಷಿಕರಿಂದ ದೌರ್ಜನ್ಯ, ದಾಳಿ ಮತ್ತು ಅವರ ಜೀವನವನ್ನು ಕಸ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದರಲ್ಲಿ ಬೇರೆ ಮಾತಿಲ್ಲ. ಮತ್ತು ನಾನು ಪ್ರತ್ಯೇಕವಾಗಿ ಹೇಳಬೇಕಂತಂದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ, ನಿನ್ನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ತಕ್ಕಂಥ ರಸ್ತೆ ಏನು ಬಳ್ಳಾರಿ ರಸ್ತೆಯಲ್ಲಿ ಮಾಲಾಪೇಶ ಮಾಡಿರೋದು, ಮಾಲ್ ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕರು ಬರೋದು ಅವ್ರೇನು ಸಾಮಾನು ತಗೊಳ್ಳೋದಕ್ಕೆ ಹೋಗ್ಬೋದು. ಆದರೆ ಈವೆಂಟ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೇನಾಗುತ್ತೆ ಈವೆಂಟ್ ಅಂತಂದರೆ ಈ ಡ್ರಗ್ಸು, ಗಾಂಜಾ, ಏನೇನು ಬೇರೆ ಬೇರೆ ಇದಾವಲ್ಲ ಮಾದಕ ವಸ್ತುಗಳು ಎಲ್ಲ ಅಲ್ಲಿ ಸಿಗ್ತಾ ಇದೆ ಅಂತೇಳಿ ನನಗೊಂದು ಮಾಹಿತಿ ಇದೆ. ಜೊತೆಗೆ ಆ ಥರ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅಥವಾ ಇಲಾಖೆ, ಪೊಲೀಸ್ ಇಲಾಖೆಯವರು ಅನುಮತಿಯನ್ನು ಕೊಡಬಾರ್ದು. ಗಲಭೆ ಆದರೆ ಏನಾಗ್ತಾ ಇದೆ ಅಂತಂದರೆ ಗುಂಪು ಘರ್ಷಣೆಗಳಾಗೋದಕ್ಕೆ ಕಾರಣಕರ್ತರು ಈ ನಮ್ಮ ಅವ್ಯವಸ್ಥೆಯಿಂದ ಹೊರಗಡೆಯಿಂದ ಬಂದಿರತಕ್ಕಂಥವ್ರೆಲ್ಲ ಏನು ಮಾಡ್ತಾ ಇದ್ದಾರೆ. ಈಗ ಕೂಲಿಗೆ ಕಾರ್ಮಿಕರು ಬಂದಿರತಕ್ಕಂಥವ್ರು, ಈ ಟೆಕ್ ಪಾರ್ಕ್ ಕೆಲಸಕ್ಕೆ ಬಂದಿರತಕ್ಕಂಥವ್ರು, ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಏನಾಗ್ತಾರೆ, ಒಗ್ಗೂಡ್ಬಿಡ್ತಾರೆ. ಆ ರಾಜ್ಯದ ಒರಿಸ್ಸಾದವ್ರದ್ದು ಒಂದು ಗುಂಪು, ಯು ಪಿ ಅವ್ರದ್ದು ಒಂದು ಗುಂಪು, ಗುಜರಾತ್ ಒಂದು ಗುಂಪು, ಬಿಹಾರದವ್ರದ್ದು ಒಂದು ಗುಂಪು, ಆ ಥರ ಗುಂಪುಗಳು ಮಾಡ್ಕೊಂಡು ಗುಂಪಾಗಿ ಅವರು ಎಲ್ಲ ಹೊರಗಡೆ ಸಂಜೆ ವೀಕೆಂಡ್ಸ್ಗಳಲ್ಲಿ ಬರ್ತಾರೆ. ಆಗ ಏನಾದರೂ ಕನಿಷ್ಠ ಪಕ್ಷ ಏನಾದರೂ ಘರ್ಷಣೆ ಆದರೆ ಕನ್ನಡಿಗರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದ್ದಾರೆ. ನೆನ್ನೆನೂ ಸಹ ನಡೆದಿದೆ. ಇದು ಮತ್ತು ರ್ಯಾಪಿಡೋನಲ್ಲಿ ಯಾರು ಅಧಿಕಾರ ಕೊಟ್ಟರು ಇವ್ರಿಗೆ ಅಂತ ಗೊತ್ತಿಲ್ಲ. ಯಾವುದೋ ರಾಜ್ಯದಿಂದ ಒಬ್ಬ ಬರ್ತಾನೆ, ಅವ್ನಿಗೆ ಇಲ್ಲಿ ಲೈಸೆನ್ಸ್ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ತಾ ಇಲ್ಲ, ಅಥವಾ ಅವ್ನ ಗಾಡಿಗೆ ಇದು ಇನ್ಶೂರೆನ್ಸ್ ಇದೆಯಾ ಗೊತ್ತಿಲ್ಲ, ದಾಖಲೆಗಳಿದೆಯಾ ಗೊತ್ತಿಲ್ಲ. ಅವನೋಗಿ ಯಾರನ್ನ ಬೀಳಿಸಿ ಸಾಯಿಸ್ದ ಅಂತಂದರೆ ಇನ್ಶೂರೆನ್ಸ್ ಇಲ್ಲ ಅಂತಾರೆ. ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಆ ಸತ್ತಿರ್ತಕ್ಕಂಥ ಮಹಿಳೆಯರಿಗೆ ಅಥವಾ ಪಶುರಿಗೆ ಇನ್ಶೂರೆನ್ಸ್ ಸಿಗೋದಿಲ್ಲ. ಜೊತೆಗೆ ಯಾರು ಇವ್ರಿಗೆಲ್ಲ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಹೊರ ರಾಜ್ಯದಿಂದ ಬಂದು ರ್ಯಾಪಿಡೋ ಓಡಿಸಿ ಇಲ್ಲಿ ಆಗತಕ್ಕಂಥ ಅನಾನುಕೂಲಗಳಿಗೆ ಮತ್ತು ಆಗತಕ್ಕಂಥ ಏನಾದರೂ ಸಣ್ಣ ಪುಟ್ಟ ಬೇರೆ ಅತ್ಯಾಚಾರಗಳು ತಕ್ಕಂಥದ್ದು ಏನಾದರೂ ಆಗಿಬಿಟ್ರೆ ಇಡೀ ಬೆಂಗಳೂರು ನಗರ ರಾಷ್ಟ್ರಾದ್ಯಂತ ಒಂದು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಆಗ ಬೆಂಗಳೂರು ನಗರಕ್ಕೆ ಕಪ್ಪು ಚುಕ್ಕಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಅವರೆಲ್ಲ ಗುರುತಿಸಿ ಗಮನಿಸಿ ಕೆಲಸ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಭಾಳ ತೊಂದರೆ ಆಗುತ್ತೆ ಬೆಂಗಳೂರು ನಗರಕ್ಕೆ ಮತ್ತು ಕನ್ನಡಿಗರಿಗೆ, ಮತ್ತು ಇಲ್ಲಿರ್ತಕ್ಕಂಥವ್ರಿಗೆ ಭಾಳ ತೊಂದರೆ ಆಗುತ್ತೆ.
ಮತ್ತು ಅವರೆಲ್ಲ ಯಾವ ರೀತಿ ಆಗಿದ್ದಾರೆ, ರಾಕ್ಷಸರು ಅವರೆಲ್ಲ. ಏನು ಹೊರಗಡೆಯಿಂದ ಬಂದಿರತಕ್ಕಂಥ ಕೂಲಿನಲ್ಲಿ ಹೊಟ್ಟೆಪಾಡಕ್ಕೆ ಬಂದಿರತಕ್ಕಂಥವ್ರು ಅವರು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ನೋಡ್ತಾ ಇದ್ದಾರೆ ಈಗ ರ್ಯಾಪಿಡೋದಲ್ಲಿ ಮಾದಕ ವಸ್ತುಗಳನ್ನ ಸಾಗಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದಾರೆ. ಯಾವುದೋ ಒಬ್ಬ ಹುಡುಗ ವಿದ್ಯಾರ್ಥಿ ಅವ್ನಿಗೆ ಪಾಪ ಗೊತ್ತಾಯಿತು, ಅವ್ನು ಪೊಲೀಸ್ ಇಲಾಖೆಯವ್ರಿಗೆ ಕೊಟ್ಟ ವಿಚಾರ, ಅಲ್ಲೂ ಸಹ ಪೊಲೀಸ್ ಇಲಾಖೆಯವರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಒಂದು ಗುಮಾನಿ ಇದೆ. ಆದರೆ ಇಲ್ಲಿ ಹೊರದೇಶದಿಂದ ಬಂದಿರತಕ್ಕಂಥವ್ರನ್ನೂ ತಡೆಗಟ್ಟಬೇಕು. ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರ ಮಾಹಿತಿಗಳನ್ನ ಸ್ಥಳೀಯ ಪೊಲೀಸ್ ಠಾಣೆಗಳು ಗುರುತಿಸಬೇಕು. ಅವ್ರು ಯಾರು, ಅವ್ರ ಹಿನ್ನೆಲೆ ಯಾರಿದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ, ಅವ್ರಿಗೆ ಯಾರು ಕೆಲಸ ಕೊಟ್ಟಿದ್ದಾರೆ, ಅವನು ಅಕಸ್ಮಾತ್ ಓಡೋದ್ರೆ, ಕಳ್ತನ ಮಾಡಿದ್ರೆ ಅಥವಾ ಏನಾದರೂ ಒಂದು ಕ್ರೈಮ್ ಮಾಡಿದ್ರೆ ಅವನ ಜವಾಬ್ದಾರಿ ಯಾರು ಹೊರ್ತಾರೆ ಈ ರಾಜ್ಯದಲ್ಲಿ ಈ ಬಂದ ಅದನ್ನೆಲ್ಲ ಜವಾಬ್ದಾರಿ ತಗೊಳ್ಳೋರು ಈ ನಾಡಲ್ಲಿ ಇದ್ದಾರೆ ಅಂತಂದರೆ ಯಾರು ಬಾಡಿಗೆ ಮನೆ ಕೊಟ್ಟಿದ್ದಾರೆ ಅವ್ನಿಗೆ ಅವನು ಸಂಪೂರ್ಣ ಜವಾಬ್ದಾರಿನ ಬಾಡಿಗೆ ಮನೆಯವರು ತೊಗೋಬೇಕು. ಇಲ್ಲ ಯಾರು ಕೆಲಸ ಕೊಡ್ತಾರೆ ಆ ಕೆಲಸ ಕೊಟ್ಟಿರ್ತಕ್ಕಂಥ ಮಾಲೀಕರು ಅವ್ನ ಜವಾಬ್ದಾರಿ ತಗೋಬೇಕು. ಅವ್ರೇನೇ ತೊಂದರೆ ಮಾಡಿದ್ರು, ತಾಪತ್ರೆ ಮಾಡಿದ್ರು ಅದಕ್ಕೆ ಸಂಪೂರ್ಣ ಹೊಣೆ ಅಂತಂದ್ರೆ ಲಿಖಿತ ಬರವಣಿಗೆಲ್ಲ ಬರ್ಸ್ಕೋಬೇಕು ಯಾರೋ ಪೊಲೀಸ್ ಇಲಾಖೆಯವರು. ಹಾಗಾಗಿ ನಾನು ವಿಶೇಷವಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ, ಇಂಟೆಲಿಜೆನ್ಸಿಯವ್ರಿಗೆ ತಿಳಿಸೋದೇನಪ್ಪ ಅಂತಾರೆ ಮತ್ತು ನಾರ್ಕೋಟಿಕ್ಸ್ ಅವ್ರಿಗೆ, ದಯಮಾಡಿ ಬೆಂಗಳೂರಿಗೆ ಬಂದಿರತಕ್ಕಂಥ ಪರಭಾಷಿಕರು, ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರಾಗಿರ್ಬೋದು, ವಿದೇಶದಿಂದ ಬಂದಿರತಕ್ಕಂಥವ್ರಾಗಿರ್ಬೋದು, ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು ಅನ್ನತಕ್ಕಂಥ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಹೊರಗಡೆ ಬರ್ತಾರೆ, ಯಾಕೆ ಹೊರಗಡೆ ಹೋಗಲಿಲ್ಲ, ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಅವ್ರ ಪರಿಸ್ಥಿತಿ ಏನು, ಅವ್ರಿಗೆ ಯಾರು ಆಶ್ರಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ಗಮನಿಸಬೇಕಾದಂಥದ್ದು ಇಂಟೆಲಿಜೆನ್ಸಿ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಂದರೆ ಇವತ್ತಿಂದಲೇ ಪ್ರಾರಂಭ ಮಾಡಬೇಕು. ನೀವು ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಯಾವಾಗ ವರ್ಷಕ್ಕೊಂದು ಸರಿ ದಾಳಿ ಮಾಡೋದು, ತೊಗೊಂಡೋಗೋದ್ರಿಂದ 500 ಜನ 300 ಜನ 200 ಜನನ ನೀವು ವಿದೇಶಕ್ಕೆ ಫ್ಲೈಟ್ ಎಕ್ಸ್ಬಿಟ್ರೆ ಆಗೋದಿಲ್ಲ. ಐಷಾರಾಮಿ ಜೀವನ ಇರ್ತಕ್ಕಂಥವ್ರು ವಿದೇಶದಿಂದ ಬಂದಿರತಕ್ಕಂಥವ್ರು ಇದ್ದಾರೆ ಇಲ್ಲಿ. ಮತ್ತು ಕಾಂಪೌಂಡ್ ಹೊರಗಡೆ ಬರೋದಿಲ್ಲ, ವಿದೇಶಿಗರು ಬಂದಿರತಕ್ಕಂಥವ್ರು ನೌಕರರು ಕೆಲವು ಐಷಾರಾಮಿ ಮನೆಗಳಲ್ಲಿ ಕಾಂಪೌಂಡ್ ಹೊರಗಡೆ ಇರ್ತಾರೆ. ಅವರ ವಿಚಾರ, ಅವರ ಐಡೆಂಟಿ ಕಾರ್ಡು ಅಥವಾ ಅವ್ರು ಯಾವುದೋ ನಮ್ಮಲ್ಲಿ ಲಭ್ಯ ಇರೋದ್ರಿಂದ ಅವ್ರನ್ನ ಮುಟ್ಟಕ್ಕಾಗೋದಿಲ್ಲ. ಪ್ರಭಾವಿ ಮನೆಗಳಿದ್ದಂಥ ಬಾಂಗ್ಲಿಗರಾಗಿರ್ಬೋದು, ಪಾಕಿಸ್ತಾನಿಗಳಾಗಿರ್ಬೋದು, ಅಥವಾ ಇಂಡೋನೇಷ್ಯಾದಾಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಸಿಂಗಾಪುರ್, ಯಾರೇ ಬಂದಿರೂ ಸಹ ಪ್ರಭಾವಿಗಳ ಮನೆಗಳಲ್ಲಿದ್ದರೆ ಯಾವುದೇ ಅಧಿಕಾರಿಗಳಿಗೆ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಬಂದಿರತಕ್ಕಂಥವ್ರನ್ನ ಗುರುತಿಸೋದು ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ. ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಏನಾಗ್ತಾಯಿದೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇರೋದ್ರಿಂದ ಕನ್ನಡಿಗರೆಲ್ಲ ಒಟ್ಟಾಗಿ ಅವ್ರಿಗೆ ಯಾರು ಕೆಲಸ ಕೊಡಬಾರ್ದು, ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ಬಾಡಿಗೆ ಮನೆಗಳು ಕೊಡಬಾರ್ದು. ಹೊರದಿಂದ ಬಂದಿರತಕ್ಕಂಥವ್ರಿಗೆ ಅವ್ರನ್ನ ಫಸ್ಟು ಇಲ್ಲಿಂದ ತಮಿಳ್ನಾಡಲ್ಲಿ ಏನು ನಿರ್ಧಾರ ತೊಗೊಂಡಿದ್ದಾರೆ ಅವ್ರನ್ನ ಓಡಿಸೋದಕ್ಕೆ, ಅದೇ ರೀತಿ ನಾವು ಸಹ ಇಲ್ಲಿಂದ ಅವ್ರನ್ನ ಹೊರಗಾಕಬೇಕು. ಇಲ್ಲ ಅಂತಾರೆ ಇದು ಬೆಂಗಳೂರು ನಗರ, ಉದ್ಯಾನ ನಗರ ಹೋಗಿ ಕ್ರೈಮ್ ನಗರಗಳಾಗ್ಬಿಡುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಕರ್ನಾಟಕ ಸಾಂಸ್ಕೃತಿಕವಾಗಿ ವಿಶ್ವದ ಗಮನವನ್ನು ಸೆಳೆದಿದೆ ಗೌಡ್ರೆ. ಇವತ್ತು ವಿದೇಶಿಗರಿಂದ ಹೊರ ರಾಜ್ಯಗಳಿಂದ ಬಂದಂಥ ಯುವ ಪೀಳಿಗೆ ಇವತ್ತೆಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಪ್ರದಾಯಕ್ಕೆ ಧಕ್ಕೆ ತರ್ತದೆ ಅನ್ನೋ ಒಂದು ಮಾತು ಏನು ಹೇಳ್ತೀರಾ? ಅದರ ಮೊದಲನೇ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ರಾಜ್ಯಪಾಲರೇ ಮಾಡಿದ್ದಾರೆ. ರಾಜ್ಯಪಾಲರೇ ಅವರ ರಾಜ್ಯದ ಸಂಸ್ಕೃತಿಯನ್ನು ರಾಜಭವನದೊಳಗಡೆ ಮಾಡಿರ್ತಕ್ಕಂಥ ಉದಾಹರಣೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಆ ರಾಜ್ಯಪಾಲರೇ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಹೊಟ್ಟೆಪಾಡಿಗೆ ಬಂದಿರತಕ್ಕಂಥವ್ರು, ಇಲ್ಲಿ ಭಿಕ್ಷೆಗೆ ಬಂದಂಥವರು ಇವಾಗ ಒಂದು ರಾಜಸ್ಥಾನಿ ಸಮಾಜ ಒಂದು ಮಾಡ್ತಾರೆ, ಗುಜರಾತಿ ಸಮಾಜ ಒಂದು ಮಾಡ್ತಾರೆ, ಉತ್ತರ ಭಾರತದವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ, ಮತ್ತು ಒರಿಸ್ಸಾದವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಅವರ ರಾಜ್ಯಗಳಿಂದ ಕಾರ್ಯಕ್ರಮಗಳನ್ನ ಬೆಂಗಳೂರು ನಗರ ದೇವತೆ ಅಣ್ಣಮ್ಮನ ಉತ್ಸವ ಹೋಗಿ ಈಗ ರಾಜಸ್ಥಾನಿ ಉತ್ಸವ, ಆಮೇಲೆ ನಮ್ಮಲ್ಲಿ ಸ್ಥಳವನ್ನು ಬೇರೆ ಕೊಡ್ತಾರೆ ಅವ್ರಿಗೆ, ದೊಡ್ಡ ಸ್ಥಳ ಗಾಂಧಿನಗರದಲ್ಲಿ ಇರ್ತಕ್ಕಂಥದ್ದು, ಫ್ರೀಡಮ್ ಪಾರ್ಕ್ ಪಕ್ಕದಲ್ಲೇ ಕೊಡ್ತಾರೆ ರಾಜಸ್ಥಾನದವ್ರಿಗೆ, ಗುಜರಾತಿಗಳಿಗೆ, UP ಅವ್ರಿಗೆ ಮತ್ತು ಬಿಹಾರವ್ರಿಗೆ, ಅವ್ರೆಲ್ಲರಿಗೂ ಅವ್ರವ್ರ ರಾಜ್ಯದ ಸಂಸ್ಕೃತಿಯನ್ನು ಇಲ್ಲಿ ನಡೆಸ್ತಕ್ಕಂಥ ಅವಕಾಶವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ದೌರ್ಭಾಗ್ಯ. ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಕನ್ನಡಿಗರೆಲ್ಲ ಒಂದಾಗಿ ಇವರೆಲ್ಲ ಬಲಿ ಹಾಕಿ ಇವ್ರನ್ನ ಹೊರಗಡೆ ಹಾಕೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಕನ್ನಡಿಗರಲ್ಲಿ ಮನವಿ ಮಾಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಈ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಹೆಚ್ಚು ತಲೆ ಎತ್ತಿ ಯುವ ಪೀಳಿಗೆಗೆ ದಾರಿ ತಪ್ಪಿಸ್ಬೇಕು ಅಂದರೆ ವಿದೇಶಿಗರು ಜೊತೆಗೆ ಹೊರ ರಾಜ್ಯದಿಂದ ಬಂದವರಿಂದಲೇ ಜಾಸ್ತಿ ನಡೀತಾ ಇದೆ ಅನ್ನೋ ಆರೋಪ ಇದೆ ಸರ್. ಖಂಡಿತವಾಗಲೂ ಇದರ ಎರಡೇ ಮಾತಿಲ್ಲ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾವು ಹಿಂದೆ ಒಂದು 15-20 ವರ್ಷ ಹಿಂದೆ 50 ಗ್ರಾಮ್ 100 ಗ್ರಾಮ್ ಗಾಂಜಾ ಸಿಕ್ಕಿದ್ರೆ ಇಡೀ ರಾಜ್ಯದಿಂದ ಅದು ದೊಡ್ಡ ಸುದ್ದಿಯಾಗಿ ಕೊಡ್ತಾಯಿತ್ತು. ಇವಾಗ ಏನಪ್ಪ ಅಂತೇಳಿದ್ರೆ 25 ಕೋಟಿ ಮಾದಕ ವಸ್ತು ವಶಪಡಿಸ್ಕೊಂಡಿದ್ದೀವಿ. ಅಂದರೆ 10ರಲ್ಲಿ 1 ಹಿಡಿದ್ರೆ 9 ಎಲ್ಲಿ ಹೋಗುತ್ತೆ.
ರ್ಯಾಪಿಡೋ ವೆಹಿಕಲಲ್ಲಿ ನೀವು ಮಾದಕ ವಸ್ತುನ ಸಾಗಾಟನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಧೈರ್ಯ ಬಂದಿರಬೇಕು, ಕಾನೂನು ಗಟ್ಟಿ ಮಾಡಬೇಕು. ಏನು ಕೊಲೆಗಾರರಿಗೆ ಏನೊಂದು ಇದನ್ನು ಶಿಕ್ಷೆಯನ್ನು ಅಥವಾ ಯಾವುದೇ ರೀತಿಯ ಮಾದಕ ವ್ಯಸನಿಗಳು ಫೈಟರ್ಗಳು ಯಾರಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಸಿಕ್ಕಿದ್ರೆ ರೆಡ್ ಹ್ಯಾಂಡಾಗಿ ಸಿಕ್ಕಿದಂಥ ಅವ್ರನ್ನ ಕನಿಷ್ಠ ಪಕ್ಷ 2 ವರ್ಷ ಬೇಲ್ ಕೊಡಬಾರ್ದು ಅವ್ರಿಗೆ. ಆಮೇಲೆ ಅಂಥವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು, ರಾಜ್ಯ ಬಿಟ್ಟು ಓಡಿಸ್ಬೇಕು, ಗಡೀಪಾರು ಮಾಡಬೇಕು, ಅವ್ರ ಮೇಲೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಅಂಥ ವ್ಯಕ್ತಿ ಯಾವುದೇ ಬೇರೆ ರಾಜ್ಯಕ್ಕೆ ಹೋಗಕ್ಕೆ ಬಿಡಬಾರ್ದು, ಮತ್ತು ಇನ್ನೊಂದು ರಾಜ್ಯಕ್ಕೆ ಬರೋಕ್ಕೆ ಬಿಡಬಾರ್ದು. ಆ ಥರ ಒಂದು ಕಾನೂನನ್ನು ತಂದರೆ ಎಲ್ಲ ಸರಿ ಹೋಗುತ್ತೆ. ಮತ್ತು ಮೊದಲು ಪೊಲೀಸರು ಗಟ್ಟಿಯಾಗಿ ನಿಲ್ಲಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಇದೆಲ್ಲ ಸುಭಿಕ್ಷವಾಗಿ ತಡೆಯೋದಕ್ಕೆ ಸಾಧ್ಯ. ಮತ್ತು ಅಧಿಕಾರಿಗಳು ಅದೇ ರೀತಿ ಪೊಲೀಸರಿಗೆ ಇನ್ಫಾರ್ಮರ್ಗಳನ್ನ ಇವತ್ತು ಹೆಚ್ಚಾಗಿ ನೋಡಿ, ನಾನು ಹೇಳಕ್ಕೆ ಬಂದೆ, ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಪೊಲೀಸರು ಮಂತ್ರವಾದಿಗಳಲ್ಲ. ಕಣ್ಣು ಮುಚ್ಕೊಂಡು ತಪಸ್ಸು ಮಾಡಿದ ತಕ್ಷಣ ಕಳ್ಳ ಎಲ್ಲಿದ್ದಾನೆ, ಕೊಲೆಗಾರ ಎಲ್ಲಿದ್ದಾನೆ, ಅವನು ಚೈನ್ ಕಳ್ಳ ಎಲ್ಲಿದೆ ಕಂಡಿಡಿಯೋಕ್ಕಾಗಲ್ಲ. ಇನ್ಫಾರ್ಮರ್ ಅಂತ ಅಂದರೆ ಯಾವಾಗಲೂ ನಾವು ನಮಗೆ ಮಾಹಿತಿ ಕೊಡ್ತಕ್ಕಂಥವ್ರನ್ನ ಅತಿ ಹೆಚ್ಚಾಗಿ ಬಳಸ್ಕೋಬೇಕು. ಅದಕ್ಕೋಸ್ಕರ ಅಂದರೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದು 20-25 ಜನ ಸಿಟಿಸನ್ ಪೊಲೀಸ್ ಅಂತೇಳಿ ಸಾರ್ವಜನಿಕರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡಬೇಕು. ಅವರು ಯಾರಾದರೂ ಮಾದಕ ವ್ಯಸನಿಗಳು, ಮಾದಕ ವಸ್ತುಗಳನ್ನ ಸಾಗಾಟನೆ ಮಾಡ್ತಕ್ಕಂಥವ್ರು ಅಥವಾ ವೇಶ್ಯಾವಾಟಿಕೆ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥವ್ರು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಅಂತಲೇ ಒಂದು ಠಾಣೆಯಲ್ಲಿ 15-20 ಜನ ಮೆಸೇಜರ್ ಇನ್ಫಾರ್ಮರ್ಗಳನ್ನ ಇಟ್ಕೊಳ್ಬೇಕು ಆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು. ಅವಾಗೇನಾಗುತ್ತೆ, ಭಾಳಷ್ಟು ಕ್ರೈಮು ಪೊಲೀಸರಿಗೆ ಸರಳವಾಗಿ ಗೊತ್ತಾಗ್ಬಿಡುತ್ತೆ. ಯಾವ ಮನೇಲಿ ಏನು ನಡೀತೆ, ಲೈವ್ ಬ್ಯಾಂಡು, ಇಸ್ಪೀಟ್ ಅಡ್ಡೆಗಳು, ಮಾದಕ ವಸ್ತುಗಳು ಮತ್ತು ವೇಶ್ಯಾವಾಟಿಕೆಗಳು ಇದನ್ನು ತಡಿಬೇಕಾದ್ರೆ ಪ್ರತಿ ಪೊಲೀಸ್ ಠಾಣೆಯವರು 15-20 ಜನ ಪೊಲೀಸ್ ಸಾರ್ವಜನಿಕರನ್ನ ಸಿಟಿಸನ್ ಪೊಲೀಸ್ ಅಂತೇಳಿ ಘೋಷಣೆ ಮಾಡಿ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟು ಅವ್ರು ಇನ್ಫಾರ್ಮರ್ ಆಗಿ ಬಳಸ್ಕೋಬೇಕು ಅಂತ ಹೇಳ್ತೀನಿ. ಮತ್ತು ಇನ್ಫಾರ್ಮರ್ಗಳನ್ನ ನೀವು ಯಾರನ್ನಾದ್ರೂ ಹಿಡ್ಕೊಟ್ರೆ ಅವ್ರ ಹೆಸರನ್ನ ಬೇರೆ ಯಾರಿಗೆ ಆರೋಪಿಗಳಿಗೆ ಪೊಲೀಸರು ಹೇಳಬಾರ್ದು, ಯಾರು ಇಂಥವ್ರೆ ಇನ್ಫಾರ್ಮೇಷನ್ ಕೊಟ್ಟರು ಅಂತೇಳಿ. ಅದನ್ನು ಭದ್ರವಾಗಿ ನೀವು ನೋಡ್ಕೋಬೇಕು. ಯಾಕಂದರೆ ಇನ್ಫಾರ್ಮರು ಇನ್ಫಾರ್ಮೇಷನ್ ಕೊಡ್ತಾನೆ, ನಾಡ್ದು ಬಂದು ಇನ್ಫಾರ್ಮರ್ಗೆ ಹೇಳ್ತಾನೆ ನನ್ನ ಮೇಲೆ ನೀನೇ ಹೇಳಿದ್ದು, ನಿನಗೆ ಹಂಗೆ ಮಾಡ್ತೀನಿ ಅಂತ. ಅವಾಗ ಏನು ಮಾಡ್ತಾರೆ, ಭಯಪಡ್ಬಿಡ್ತಾರೆ. ಫಸ್ಟು ಭದ್ರತೆಯಾಗಿ ನೀವು ಪೊಲೀಸ್ ಇಲಾಖೆಯವರು ಒಳ್ಳೆ ಅಧಿಕಾರಿಗಳ ಕೈನಲ್ಲಿ ಇರಬೇಕು. ಇನ್ಫಾರ್ಮರ್ಸ್ ಎಲ್ಲ ಲಿಸ್ಟು ಮತ್ತು ನಂಬರ್ಗಳು ಸಾಮಾನ್ಯ ಪೊಲೀಸರಿಗೆ ಕೊಟ್ಟರೆ ಅವ್ರೇನಾದ್ರು ಇನ್ಫಾರ್ಮರ್ ವಿಚಾರನ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಹೇಳಿಬಿಟ್ರೆ ಅವ್ರು ಬಂದು ತೊಂದರೆ ಮಾಡಿಬಿಡ್ತಾರೆ. ಆ ರೀತಿಯೂ ಆಗಬಾರ್ದು. ಇದೆಲ್ಲ ಭಾಳಷ್ಟು ಯೋಜನೆಗಳನ್ನ ರೂಪಿಸಬೇಕಾದಂಥ ಅದು ಉನ್ನತ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ. ಅದೆಲ್ಲ ಅತಿ ಶೀಘ್ರದಲ್ಲಿ ಮಾಡಿ. ಮತ್ತು ನಮ್ಮ ಏನು ಉದ್ಯಾನ ನಗರಿ ಸಾಂಸ್ಕೃತಿಕ ನಗರಿ ಬೆಂಗಳೂರು ಇದೆಯಲ್ಲ, 25 ವರ್ಷ ಹಿಂದೆ ಹೇಗಿತ್ತು ಆ ರೀತಿ ಮಾಡ್ಕೊಡಿ ಅಂತೇಳಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ.